ಆಯ್ತು. ಕಂಟಿನ್ಯೂ ಮಾಡ್ತೀನಿ ನೋಡಿ. ಇತ್ಥ ಇತ್ಥ ಎಂಬುದಕ್ಕೆ ಏವಂ ಪ್ರಕಾರೇಣ ಅಂದ್ರೆ ಈ ರೀತಿಯಾಗಿ ಆ ಮೂಲ ರೂಪ ಇದ್ದದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೂಲ ರೂಪ ಹೇಗಿದೆಯೋ ಅದೇ ರೀತಿಯಾಗಿ ಅವತಾರ ರೂಪವು ಅದೇ ರೀತಿಯಾಗಿ ಇದ್ದದ್ದು, ಅದೇ ರೀತಿಯಾಗಿ ಮಾಡಬೇಕು, ಅದೇ ರೀತಿ ಅವತಾರವನ್ನ ಮಾಡ್ರಿ ಅಂತ ಅಧಾಯಿ ಉಪೂಷೆ ಇದೇ ಶ್ಲೋಕದಲ್ಲಿ ಮಂತ್ರದಲ್ಲಿ ಇತ್ಥ ತದ್ವಪುಷೆ ಇತ್ಥ ತದ್ವಪುಷೆ ಅಧಾಯಿ ಯಥಾ ಮೂಲ ರೂಪಂ ಯಾವ ರೀತಿಯಾಗಿ ಮೂಲ ರೂಪ ಬಲಾದ್ಯುಪೇತಂ ಬಲಾದಿಗಳಿಂದ ಕೂಡಿದ್ದಾಗಿದೆಯೋ ವಪುಷೆ ಅವತಾರಾಯ ಅಂತ ಅರ್ಥ. ಅದಕ್ಕೆ ವಪುಷೆ ಎಂಬುದಕ್ಕೆ ಅವತಾರಕ್ಕಾಗಿಯೂ ಕೂಡ ಅಂದ್ರೆ ಅದೇ ರೀತಿಯಾಗಿ ಅವತಾರವನ್ನ ಮಾಡಬೇಕು ಅಂತ ಧಾಯಿ ಅಂತ ಮಂತ್ರದಲ್ಲಿ ಇದ್ದದ್ದು ಕ್ರಿಯಾಪದ. ಅದು ವೈದಿಕ ಪ್ರಯೋಗ. ಅದು ಈಗಿನ ಪ್ರಯೋಗ ಅಂದ್ರೆ ಅಧಾಯಿ ಅಂತ ರೂಪ ಆಗ್ತದೆ ಕ್ರಿಯಾಪದ. ಅಂದ್ರೆ ತೇನ ಅಧಾಯಿ ಆ ಭಗವಂತನಿಂದ ನಾರಾಯಣನಿಂದ ಪ್ರೇರೇಪಿಸಲ್ಪಟ್ಟವರು ಅಂತ ಅರ್ಥ. ಅಂದ್ರೆ ಭಗವಂತ ಆಜ್ಞೆ ಮಾಡಿದ ವಾಯುದೇವರಿಗೆ ಮೂಲ ರೂಪ ಹೇಗಿದೆಯೋ ಅದೇ ರೀತಿಯಾಗಿ ಅವತಾರವನ್ನ ಮಾಡ್ರಿ ಅಂತ ಹೇಳಿ ಇಷ್ಟು ಈ ಒಂದು ವಿಚಾರ ಮುಗಿತು. ಇನ್ನೊಂದು ಬಾರಿ ಹೇಳೋದಾದ್ರೆ ಯತಃ ಜನಿಹಿ ಯಾವ ಭಗವಂತನಿಂದ ವಾಯುದೇವರ ಅವತಾರವಾಯಿತೋ ಅಂತಹ ಸಹಸಹ ದೇವಸ್ಯ ಬಲರೂಪರಾದಂತಹ ಕ್ರೀಡಾದಿ ಗುಣ ವಿಶಿಷ್ಟರಾದಂತಹ ವಾಯುದೇವರು ಮೂಲ ರೂಪ ಇತ್ಥ ಏವಂ ಪ್ರಕಾರೇಣ ಅಂದ್ರೆ ಯಾವ ರೀತಿಯಾಗಿ ಅದೇ ರೀತಿಯಾಗಿ ವಪುಷೇ ಅಧಾಯಿ ಅಂತ ಇಷ್ಟು ಅರ್ಥ ಆಯಿತು. ಇದರ ಮೇಲೆ ಪ್ರಶ್ನೆ, ಕಥಂ ಭೂತಂ ತನ್ಮೂಲ ರೂಪಂ, ಮೂಲ ರೂಪ ಹೇಗಿತ್ತೋ ಅವತಾರವು ಅದೇ ರೀತಿಯಾಗಿದೆ ಅಂತ ಮಂತ್ರ ಹೇಳಿದ್ದು. ಆ ಮೂಲ ರೂಪ ಹೇಗಿತ್ತು? ಕಥಂ ಭೂತಂ ಮೂಲ ರೂಪಂ, ಆ ಮೂಲ ರೂಪ ಹೇಗಿತ್ತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೂ ಉತ್ತರವನ್ನ ವೇದ ಮಂತ್ರ ಕೊಡುತ್ತದೆ. ಬಟ ಅಂತ ಮೊದಲನೇದ್ದು. ಬಟ ಅಂದ್ರೆ ಬಲಾತ್ಮಕಂ, ಮೂಲ ರೂಪ ಹೇಗಿದೆಯೋ ಅವತಾರ ರೂಪವು ಹಾಗಿದೆ ಅಂತ ಹೇಳಿದ್ರಲ್ಲ, ಮೂಲ ರೂಪ ಹೇಗಿದೆ ಅಂದ್ರೆ ಬಟ, ಅದು ಬಲಾತ್ಮಕಂ ಬಲರೂಪವಾದದ್ದು. ವಾಯುದೇವರಂತೇನಿದ್ದಾರೋ ಮೂಲ ರೂಪ ಭಾರಿ ಬಲ ಸ್ವರೂಪರವರು. ಬಟ ಬಲಾತ್ಮಕಂ ಅಂತ ಅರ್ಥ. ಮತ್ತು ಮುಂದೆ ದರ್ಶತಂ ಅಂತ ಒಂದು ಶಬ್ದ ಇದೆ. ದರ್ಶತಂ ಅಂದ್ರೆ ಆ ವಾಯುದೇವರ ಮೂಲ ರೂಪ ಹೇಗಿದೆ ಅಂದ್ರೆ ಬಲಾತ್ಮಕವಾಗಿದೆ ಒಂದನೇದ್ದು. ಎರಡನೇದ್ದು ದರ್ಶತಂ ಜ್ಞಾನಪೂರ್ಣಂ, ಜ್ಞಾನಪೂರ್ಣವಾಗಿದೆ. ವಾಯುದೇವರ ಜ್ಞಾನ ಎಷ್ಟು ಅಂದ್ರೆ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ ಅಂತ ಹೇಳ್ತಾರೆ. ವಾಯುದೇವರು ಆಲೋಚನೆ ಮಾಡಿದರೆ ಸಾಕು, ಇದನ್ನು ತಿಳ್ಕೋಬೇಕು ಅಂತ ವಿಚಾರ ಮಾಡಿದರೆ ಸಾಕು, ತಲೆ ಒಂದು ಬಾರಿ ಅಂದ್ಕೊಂಡ್ರೆ ಸಾಕು, ಮನಸ್ಸಿನೊಳಗೆ ಬಂದ್ರೆ ಸಾಕು, ಅದರ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಆಗ್ತದೆ ವಾಯುದೇವರಿಗೆ. ಬಹಳ ಕಷ್ಟಪಡಬೇಕು ಅಂತಲ್ಲ, ಇಚ್ಛೆ ಮಾಡಿದರೆ ಸಾಕು, ತಿಳಿದುಕೊಳ್ಳಬೇಕು ಅಂತ ಇಚ್ಛೆ ಮಾಡಿದರೆ ಸಾಕು, ಎಲ್ಲದರ ಜ್ಞಾನ ಅವರಿಗೆ ಆಗ್ತದೆ. ಹೀಗಾಗಿ ಅಂತಹ ಒಂದು ಜ್ಞಾನವನ್ನ ಹೊಂದಿದವರು ವಾಯುದೇವರು. ಜ್ಞಾನ ಪೂರ್ಣಂ, ಆ ಮೂಲ ರೂಪ ಜ್ಞಾನಪೂರ್ಣವಾದದ್ದು. ಮುಂದೆ ಇನ್ನೊಂದು ಶಬ್ದ ಇದೆ ಭರ್ಗಃ. ಭರ್ಗಃ ಅಂದ್ರೆ ಪೋಷಣ ಗಮನಕರ್ತ ಅಂತ ಅರ್ಥ. ಆ ವಾಯುದೇವರ ಮೂಲ ರೂಪ ಹೇಗಿದೆ ಅಂದ್ರೆ ಇದು ಪೋಷಣ ಗಮನಕರ್ತ. ಜಗತ್ತಿನ ಪೋಷಣೆಯನ್ನ ಮುಖ್ಯವಾಗಿ ಭಗವಂತನೇ ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತನ ಆಜ್ಞಾನುಸಾರವಾಗಿ ವಾಯುದೇವರು ಕೂಡ ಜಗತ್ತಿನ ಪೋಷಣೆಯನ್ನ ಮಾಡ್ತಾರೆ. ಮತ್ತು ಎರಡಿದೆ, ಪೋಷಣ ಗಮನಕರ್ತ ಅಂತ ಎರಡು ಇದ್ದದ್ದು. ಹೀಗಾಗಿ ಆ ವಾಯುದೇವರ ಮೂಲ ರೂಪ ಇದು ಪೋಷಣೆಯನ್ನು ಮಾಡುತ್ತದೆ. ಒಂದು ರೀತಿಯಿಂದ ಗಮನ ಅಂದ್ರೆ ಗಮಧಾತುವಿಗೆ ಏ ಗತ್ಯರ್ಥಾಹ ತೇತೆ ಜ್ಞಾನಾರ್ಥಾಹ ಅಂತ ಇದೆ ಸಂಸ್ಕೃತ ವ್ಯಾಕರಣದಲ್ಲಿ. ಗತಿ ಅಂತ ಯಾವ
ಕ್ರಿಯಾಪದಗಳು ಅರ್ಥವನ್ನು ಹೇಳ್ತಾ ಇರ್ತವೋ ಎಲ್ಲ ಕ್ರಿಯಾಪದಗಳು ಕೂಡ ಜ್ಞಾನ ಎಂಬ ಅರ್ಥವನ್ನು ಹೇಳ್ತಾ ಇರ್ತವೆ. ಗತಿ ಅಂತ ಇದೆ ಅಂದ್ರೆ ಅದಕ್ಕೆ ಜ್ಞಾನ ಅಂತೂ ಅರ್ಥ ಇರ್ತದೆ. ಹೀಗಾಗಿ ವಾಯುದೇವರು ಇವರು ಏನ್ ಮಾಡಿದ್ದಾರೆ ಅಂದ್ರೆ ಭರ್ಗ ಪೋಷಣ ಗಮನಕರ್ತ, ಜಗತ್ತಿನ ಪೋಷಣೆಯನ್ನೂ ಮಾಡ್ತಾರೆ ಮತ್ತು ಜಗತ್ತಿಗೆ ಜ್ಞಾನವನ್ನು ಕೂಡ ಕೊಡ್ತಾರೆ ಎಂಬುದಾಗಿ ಈ ರೀತಿಯಾಗಿ ಒಂದು ಅರ್ಥ. ಪೋಷಣೆ ಹೇಗೆ ಮಾಡ್ತಾರೆ? ಜಗತ್ತಿನ ಪೋಷಣೆ ಅಂತಂದ್ರೆ ಎಲ್ಲ ಜೀವರಲ್ಲಿ ಇದ್ದುಕೊಂಡು ಶ್ವಾಸೋಚ್ಛ್ವಾಸವನ್ನ ಮಾಡಿಸುವಂತವರೇ ವಾಯುದೇವರ ಒಳಗೆ ತಾವು ನಿಂತು ಆ ಒಂದು ಕ್ರಿಯೆಯನ್ನ ಮಾಡಿ ಇಡೀ ಜಗತ್ತು ಇರುವಂತೆ, ಇಡೀ ಜಗತ್ತು ಸುಖವಾಗಿ ಎಲ್ಲ ಜೀವರಾಶಿಗಳು ಕೂಡ ಸುಖವಾಗಿ ಇರುವಂತೆ ಆ ಒಂದು ಪೋಷಣೆಯನ್ನ ಮಾಡುವುದೇ ವಾಯುದೇವರು. ಅಂತಹ ಒಂದು ಸಾಮರ್ಥ್ಯ ವಾಯುದೇವರಿಗೆ ಇದ್ದದ್ದು. ಹೀಗಾಗಿ ಒಂದನೇದ್ದು ಆ ವಾಯುದೇವರು ಹೇಗಿದ್ದಾರೆ ಅಂದ್ರೆ ಬಲಾತ್ಮಕರಾಗಿದ್ದಾರೆ, ದರ್ಶತಂ ಜ್ಞಾನ ಪೂರ್ಣರಾಗಿದ್ದಾರೆ, ಮತ್ತೊಂದು ಭರ್ಗಃ ಜಗತ್ತಿನ ಪೋಷಣ ಗಮನವನ್ನ ಮಾಡ್ತಾರೆ, ಅವುಗಳನ್ನ ಕೊಡ್ತಾರೆ. ಇದು ಮೂಲ ರೂಪ. ಇದು ಹೇಗಿದೆಯೋ ಅದೇ ರೀತಿಯಾಗಿ ಅವತಾರ ರೂಪವು ಕೂಡ ಅದೇ ರೀತಿಯಾಗಿ ಇದ್ದದ್ದು. ಸಹ ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಇನ್ನೊಂದು ರೀತಿಯಿಂದ ಅನ್ವಯ ಮಾಡಿ ಹೇಳ್ತಾರೆ. ಸಹಸಹ ದೇವಸ್ಯ ತನ್ಮೂಲ ರೂಪಂ ಬಟ ದರ್ಶತಂ ಭರ್ಗಃ ಇತ್ಥ ವಪುಷೇಧಾಯಿ ಯತಃ ಮೂಲ ರೂಪ ಜನಿ ಜಾತಂಚ. ಅದೇ ಅರ್ಥವನ್ನೇ ಮತ್ತೊಂದು ರೀತಿಯಿಂದ ಅನ್ವಯ ಮಾಡಿ ಹೇಳ್ತಾ ಇದ್ದಾರೆ. ಕ್ರೀಡಾದಿ ಗುಣ ವಿಶಿಷ್ಟರಾದಂತಹ ಬಲರೂಪರಾದಂತಹ ವಾಯುದೇವರ ಮೂಲ ರೂಪ ಬಟ, ದರ್ಶತ ಮತ್ತು ಭರ್ಗ ಹೀಗೆ ಆಗಿದೆಯೋ ಇತ್ತ ವಪುಷೆ ಧಾಯಿ, ಈ ರೀತಿಯಾಗೇನೆ ನೀವು ಅವತಾರವನ್ನ ಮಾಡಬೇಕು ಅಂತ ಆಜ್ಞೆಯನ್ನ ಮಾಡಿದ್ದು. ಹೀಗೆ ಆ ಭಗವಂತನಿಂದ ಜನಿಹಿ ಯತಃ ಜನಿಹಿ ಆ ವಾಯುದೇವರ ಜನಿ ಆದದ್ದು, ಬಲಾತ್ಮಕವಾಗಿ ಜ್ಞಾನರೂಪವಾಗಿ ಮತ್ತು ಜಗತ್ತಿನ ಪೋಷಣ ಗಮನಕರ್ತೃಗಳಾಗಿ ಅಂತಹ ವಾಯುದೇವರು ಭಗವಂತನಿಂದ ಹುಟ್ಟಿದವರು ಅಂತ ಹೀಗೂ ಕೂಡ ಅನ್ವಯವನ್ನ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಡ್ತಾರೆ. ಇಷ್ಟು ಹೇಳಿ ಮುಂದೆ ತತ್ರ ಪ್ರಥಮಾವತಾರಂ ನಿರೂಪಯತಿ, ಅದರಲ್ಲಿ ಅವತಾರಗಳನ್ನ ಮಾಡಿದ್ದು ಅಂತ ಹೇಳಿದ್ರಲ್ಲ, ಅದರೊಳಗೆ ಮೊದಲನೆಯ ಅವತಾರವನ್ನ ತಿಳಿಸಿಕೊಡ್ತಾ ಇದೆ ವೇದ ಮಂತ್ರ ಮುಂದಿನ 2 ಪಾದಗಳಲ್ಲಿ. ಯದಿ ಮುಪಹ್ವರತೆ ಸಾಧತೆ ಮತರ್ಹೃತಸ್ಯ ಧೇನಾ ಅನಯಂತ ಸಸ್ರುತಾಹ ಅಂತ ಇದೆ. ಯತ ಅಂತಿದೆ, ಪದಚ್ಛೇದ ಮಾಡಿಕೊಂಡದ್ದು. ಯದಿ ಮುಪಹ್ವರತೆ ಅಂತಿದೆ, ಯತ ಅಂತ ಬಿಡಿಸಿಕೊಂಡದ್ದು. ಯತ ಅಂದ್ರೆ ಯತ್ ಪ್ರಥಮಂ ರೂಪಂ, ಮೊದಲನೆಯ ರೂಪ, ಮೊದಲನೆಯ ಅವತಾರ ಅಂತ ಅರ್ಥ. ಅದು ಹೇಗಿದೆ ಅಂತಂದ್ರೆ ಮತಿಹಿ ಅಂತ ವೇದ ಮಂತ್ರ ಹೇಳ್ತಾ ಇದೆ. ಮತಿಹಿ, ಆ ಮತಿಹಿ ಎಂಬುದಕ್ಕೆ ಹನುಮಾನ್ ಅಂತ ಅರ್ಥ. ಹನುಮನ್ ನಾಮಕಂ ಪ್ರಥಮಂ ಅವತಾರಂ, ಮೊದಲನೇ ಅವತಾರ ಹನುಮಂತ ದೇವರು. ಹನುಮಂತ ದೇವರು ಅಂತ ಶಬ್ದನೇ ಇಲ್ಲಲ್ರಿ ಅಂತಂದ್ರೆ ಮತಿಹಿ ಅಂತ ಶಬ್ದ ಇದೆ. ಮತಿ ಶಬ್ದಕ್ಕೆ ಹನು ಶಬ್ದಸ್ಯ ಜ್ಞಾನವಾಚಿತ್ವಾತ್, ಮತಿ ಅಂದ್ರೆ ಜ್ಞಾನ ಅಂತ ಅರ್ಥ, ಹನು ಅಂದ್ರು ಜ್ಞಾನ ಅಂತ ಅರ್ಥ. ಹೀಗಾಗಿ ಮತಿ ಅಂತ ಹೇಳ್ತಾ ಇದ್ದದ್ದು ಅಂದ್ರೆ ಹನು ಅಂತ ಹೇಳದಂತಾಯ್ತು. ಹನುಮಾನ್ ಅಂತ ಹನು ಅಂತ ಹೇಳಿದ್ರಿಂದ ಹನುಮಾನ್ ಎಂಬುವಂತಹ ಹೆಸರಿನ ಒಂದು ಅವತಾರ ಅಂತ ಅರ್ಥ. ಹನುಮಂತ ದೇವರು ಯಾಕಾಗಿರಬೇಕು, ಬೇರೆಯವರಾಗಿರಬಹುದಲ್ಲ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ವೇದ ಮಂತ್ರ ಮತ್ತೊಂದನ್ನು ತಿಳಿಸ್ತದೆ. ಅಷ್ಟೇ ಅಲ್ಲ, ಋತಸ್ಯ ಜ್ಞಾನ ರೂಪಸ್ಯ ರಾಮಸ್ಯ, ರಾಮಾವತಾರ ಏನಿದೆ ಅಲ್ಲಿ ಇದು ಜ್ಞಾನಪ್ರದವಾದಂತಹ ಅವತಾರ, ಜ್ಞಾನವನ್ನು ಕೊಡುವಂತಹದ್ದು. ಹೀಗಾಗಿ ಜ್ಞಾನ ರೂಪವಾದಂತಹ ರಾಮದೇವರ ಋತಸ್ಯ ಎಂಬುದಕ್ಕರ್ಥ ಆ ರಾಮದೇವರ ಉಪಹ್ವರತೆ, ರಾಮದೇವರ ಉಪಹ್ವರತೆ ಅಂದ್ರೆ ಸಮೀಪೆ ವರ್ತತೆ. ಆ ರೂಪ, ಹನುಮಾನ್ ಎಂಬುವಂತಹ ರೂಪ ಏನಿದೆ ಇದು ರಾಮದೇವರ ಸಮೀಪದಲ್ಲಿ ಇದ್ದದ್ದು ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹನುಮಂತ ದೇವರು ಅಂತ ಗೊತ್ತಾಗ್ತದೆ. ಮುಂದೆ
ಈ ಇತ್ತಂ ಇದೇ ರೀತಿಯಾಗಿ, ಅಥವಾ ಈ ಎಂಬುದಕ್ಕೆ ಏಕ ಏವ ಅಂತ ಅರ್ಥ, ಒಬ್ಬರೇ, ಈ ಹನುಮಂತ ದೇವರೊಬ್ಬರೇ. ಋತಸ್ಯ ಕಾರ್ಯಾಣಿ, ಋತಸ್ಯ ಎಂಬುದಕ್ಕೆ ರಾಮದೇವರ ಅಂತರ್ಥ, ಆ ರಾಮದೇವರ ಕಾರ್ಯಗಳನ್ನ ಸಾಧತೆ, ರಾಮದೇವರ ಕಾರ್ಯವನ್ನ ಸಾಧನೆ ಮಾಡಿದ್ದು ಈ ಒಂದೇ ರೂಪ. ಹನುಮಂತ ಎಂಬುವಂತಹ ಈ ಒಂದು ರೂಪ, ಈ ಒಂದೇನಿದೆಯಲ್ಲ, ಈ ರೂಪ, ಈ ಅವತಾರ, ಈ ಅವತಾರ ಆ ರಾಮದೇವರ ಕಾರ್ಯವನ್ನ ಸಾಧನೆ ಮಾಡಿ ತೋರಿಸಿದ್ದು. ಅಂತಹ ಒಂದು ರೂಪ, ಇದು ಮೊದಲನೆಯ ರೂಪ ಅಂತ ಹೇಳ್ತಾ ಇದ್ದಾರೆ. ಏನು ರಾಮದೇವರ ಕಾರ್ಯವನ್ನ ಸಾಧನೆ ಮಾಡಿ ತೋರಿಸಿದ್ದು ಅಂತನ್ಲಿಕ್ಕೆ, ಒಂದು ತಲ್ಲೇಶತೋ ದರ್ಶಯತಿ, ಅದ್ರೊಳಗೆ ಒಂದು ಕಾರ್ಯವನ್ನ ತಿಳಿಸಿಕೊಡ್ತಾ ಇದೆ ವೇದಮಂತ್ರ. ಋತಸ್ಯ ತದ್ವಿಷಯ, ಆ ಋತಸ್ಯ ಅಂದ್ರೆ ರಾಮದೇವರ ಸಂಬಂಧಪಟ್ಟಂತಹ ಧೇನಾಹ ಅಂತ ಇದೆ ಮುಂದಿನ ಶಬ್ದ. ಧೇನಾಹ ಎಂಬುದಕ್ಕೆ ವಾಚಃ, ಮಾತುಗಳನ್ನ, ರಾಮದೇವರ ಮಾತುಗಳನ್ನ, ರಾಮದೇವರ ಸಂಬಂಧಿಯಾದಂತಹ ಮಾತುಗಳನ್ನ ಈ ರೂಪ ಏನ್ ಮಾಡಿದೆ ಅಂದ್ರೆ, ಶಿಷ್ಯಾನ್ ಪ್ರತಿ ಅನಯಂತ, ಶಿಷ್ಯಾನ್ ಪ್ರತಿ ಅಂತ ಇಟ್ಕೊಳ್ಬೇಕು, ಶಿಷ್ಯರನ್ನ ಕುರಿತು ರಾಮದೇವರ ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ಟಿದೆ. ಅಂದ್ರೆ ವಾಯುದೇವರು ಮೂಲ ರಾಮಾಯಣ ಅಂತ ಉಪದೇಶವನ್ನ ಮಾಡಿದ್ದು, ಹನುಮಂತ ದೇವರೇ ತಮ್ಮ ಶಿಷ್ಯರನ್ನ ಕುರಿತು ಆ ರಾಮಾಯಣವನ್ನು ಉಪದೇಶವನ್ನ ಮಾಡಿದ್ದು. ಇದು ಒಂದು ರಾಮದೇವರ ಕಾರ್ಯ, ಅವರ ಮಾತುಗಳನ್ನ ಹೇಳಿದ್ದು. ಮತ್ತೊಂದು ಹೇಳ್ತಾರೆ, ಅಥವಾ ಸಸೃತಃ ಅಮೃತಸ್ರಾವಿಣಃ, ಆ ಮಾತುಗಳು ಹೇಗಿವೆ ಅಂದ್ರೆ ರಾಮದೇವರ ಸಂಬಂಧಿಯಾದಂತಹ ಮಾತುಗಳು ಅಮೃತಸ್ರಾವಿಣಃ, ಅಮೃತವನ್ನ ಕೊಡುವಂತಹವುಗಳು, ಅಮೃತವನ್ನ ಸುರಿಸುವಂತವುಗಳು, ಅಂದ್ರೆ ಮೋಕ್ಷವನ್ನ ಕೊಡುವಂತಹವುಗಳು. ಅಂತಹ ಮಾತುಗಳನ್ನ ಹೇಳಿದ್ದು ಯಾರು? ಹನುಮಂತ ದೇವರು. ಅದಕ್ಕಾಗಿ ಇದು ಮೊದಲನೇ ಅವತಾರ ಅಂತ ಅರ್ಥ. ಅಥವಾ ರಾಮೋಕ್ತಾಹ ಸುಖದಾಹ ವಾಚಃ ಸೀತಾಂ ಪ್ರತಿ ಅನಯಂತ, ರಾಮದೇವರ ಋತಸ್ಯ ಧೇನಾಹ ಅನಯಂತ, ಋತಸ್ಯ ರಾಮದೇವರ ಧೇನಾಹ, ಎಂಥ ಧೇನಾಹ? ಸಸ್ರುತಃ ಧೇನಾಹ, ಅಮೃತವನ್ನ ಸುರಿಸುವಂತಹ ಮಾತುಗಳನ್ನ ಅನಯಂತ ಒಯ್ದರು, ಮತ್ತೊಬ್ಬರಿಗೆ ಹೇಳಿದರು ಅಂತ ಅರ್ಥ. ಒಯ್ದು ಹೇಳಿದರು. ಯಾರಿಗೆ ಹೇಳಿದ್ದು ಅಂದ್ರೆ ಮತ್ತೊಂದು ಕೊಡ್ತಾರೆ, ಸೀತಾಂ ಪ್ರತಿ ಅನಯಂತ, ಸೀತಾದೇವಿಯನ್ನ ಕುರಿತು ಹೋಗಿ ಆ ಮಾತುಗಳನ್ನ ಮುಟ್ಟಿಸಿದ್ದು, ರಾಮದೇವರ ಮಾತುಗಳನ್ನ ಮುಟ್ಟಿಸಿದ್ದು, ಈ ಒಂದು ಕಾರ್ಯವನ್ನ ಮಾಡಿದ್ದು. ಅದನ್ನೇ ಹೇಳಿದ್ದು ಈ ರೂಪ ಏನಿದೆಯಲ್ಲ, ಋತಸ್ಯ ಸಾಧತೆ ಅಂತ ಮೊದಲಿಗೆ ಹೇಳಿದ್ದಾರೆ. ರಾಮದೇವರ ಕಾರ್ಯವನ್ನ ಸಾಧನೆ ಮಾಡಿದ್ದು. ಅದೇನು ಸಾಧನೆ ಮಾಡಿದ್ದು? ರಾಮಾಯಣವನ್ನ ಉಪದೇಶ ಮಾಡಿದ್ದು ಒಂದು, ಸೀತಾದೇವಿಯನ್ನ ಕುರಿತು ಅಂಗುಲಿಯನ್ನ ಕೊಟ್ಟ ಎಲ್ಲ ವಿಚಾರವನ್ನ ತಿಳಿಸಿದ್ದು. ಇಂತಹ ಅನೇಕ ಎಲ್ಲ ಸೇವೆಯನ್ನು ಕೂಡ ಮಾಡಿದಂತಹ ಒಂದೇ ಒಂದು ರೂಪ, ಮುಖ್ಯವಾದಂತಹ ರೂಪ ಅಂದ್ರೆ ಅದು ವಾಯುದೇವರ ಮೊದಲನೆಯ ಅವತಾರ, ಅದು ಹನುಮಾನ್ ಅಂತ. ಇದು ಮತಿಹಿ ಶಬ್ದದಿಂದ ಆ ರೀತಿಯಾಗಿ ವೇದ ಮಂತ್ರ ತಿಳಿಸಿಕೊಡ್ತಾ ಇದೆ. ಹೀಗಾಗಿ ವಾಯುದೇವರ ಮೊದಲನೆಯ ಅವತಾರ ಅಂದ್ರೆ ಹನುಮಂತ ದೇವರ ಅವತಾರ ಅಂತ ಈ ರೀತಿಯಾಗಿ ಈ ವೇದ ಮಂತ್ರ ತಿಳಿಸಿಕೊಡ್ತಾ ಇದೆ. ಮುಂದಿನ ಮಂತ್ರದಲ್ಲಿಯೂ ಕೂಡ ಇನ್ನು ಎರಡು ರೂಪಗಳು, ವಾಯುದೇವರ ಭೀಮಾವತಾರ ಮತ್ತು ಮಧ್ವಾವತಾರ, ಈ ಎರಡು ಅವತಾರಗಳನ್ನು ಕೂಡ ಇದೇ ವೇದ ಮಂತ್ರವೇ ತಿಳಿಸಿಕೊಟ್ಟಿದೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.